ಉಳಿಯದು. ಧನಪ್ರಿಯನಿಗೆ ಹರ್ಷವೋ ಹರ್ಷ. ಸಂತನಿಗೆ ವಂದಿಸಿ ಆತ ತೋರಿದ ಮಾರ್ಗವಿಡಿದು ಬೆಟ್ಟದ ಗವಿಗೆ ಧಾವಿಸಿದ. ಒಳಗೆ ಪ್ರವೇಶಿಸಿದ. ಏನು ದೃಶ್ಯ! ಸಾವಿರ ಸಾವಿರ ಚಿಮುಕುವ ರತ್ನಗಳು. ಅವನಿಗೆ ಹುಚ್ಚು ಹಿಡಿದಷ್ಟೇ ಉಳಿದಿತ್ತು. ಆರಿಸಿ ಕೂಡಿ ಹಾಕುತ್ತಲೇ ಇದ್ದ. ತಾಸು ಕಳೆದವು. ಅನ್ನವಿಲ್ಲ, ನೀರಿಲ್ಲ, ಅದರ ಪರಿವೇ ಇಲ್ಲ. ಸೂರ್ಯ ಮುಳುಗುವ ಕ್ಷಣ ಬಂತು. ಒಳಗೆ ಕತ್ತಲು ಹೆಚ್ಚಿತು. ರತ್ನಗಳ ಸೌಮ್ಯ ಬೆಳಕು ಗವಿಯಲ್ಲಿ ಹರವಿತು. ರಾಶಿ ಹಾಕಿದ ರತ್ನಗಳು ಮೂಟೆಗಟ್ಟಿದ. ಹೊರಡಲನುವಾದ. ಆದರೆ ಅವನ ಧನಪ್ರೇಮ ಬಿಡಬೇಕಲ್ಲ. ಏಕೆ, ಎಲ್ಲಿಗೆ, ಯಾವುದಕ್ಕಾಗಿ ಬದುಕೋ? ಅಂಥ ದ್ರವ್ಯ ನೋಡಿದಲೆಲ್ಲ ಹರಡಿರುವಾಗ, ಅದೆಲ್ಲವೂ ತನ್ನದಾಗಿರುವಾಗ, ಅದನ್ನು ಅಗಲಿ ಹೊರ ಹೋಗಿ ಮಾಡುವುದಾದರೂ ಏನು? ಬಾಳಿನ ಪರಮ ಅರ್ಥ ಕೈವಶವಾದ ಬಳಿಕ ಪ್ರಾಣವಿದ್ದರೂ ಸರಿ, ಹೋದರೂ ಸರಿ ಎನ್ನಿಸಿತು. ಪ್ರಾಣ ಮೀರಿದ ಧನಪ್ರೇಮಿ ಸಂಪತ್ತಿನ ಸಾಗರದಲ್ಲಿ ಹರ್ಷೋನ್ಮಾದದಲ್ಲಿ ಪ್ರಾಣ ನಿವೇದಿಸಿದ. ಇದು ಅನುಪಮವಾದ ಅನನ್ಯ ಪ್ರೇಮ. ಸಾವಿನಲ್ಲೂ ಅಪಾರ ಸೌಖ್ಯವಿದ್ದ ಮಮತೆ. ಧನಪ್ರಿಯನಂತೆ ಭಗವಂತನಲ್ಲಿ, ಸತ್ಯದಲ್ಲಿ ಅಸದೃಶ್ಯ ವಿದ್ದರದು ಭಗವತ್ ಚಿಂತನೆ. ಚಿಂತನೆಯ ಬಹು ಮಹತ್ವವಾದ ಪ್ರಥಮಾಂಗ. ಎರಡನೆಯ ಅಂಗ ಅವಿಚ್ಛಿನ್ನ ತನ್ಮಯತೆ. ಸುಚಿಂತನೀಯ ವಸ್ತುವಿನ ನೆನಹಿನಲ್ಲಿ, ಚಿಂತನೆಯಲ್ಲಿ ಮನಮಗ್ನತೆಯದು ತನ್ಮಯತೆ. ಅದು ವಿಚ್ಛಿನ್ನವಾಗಬಾರದು. ಜಲಧಾರೆಯಂತೆ ಅಖಂಡವಾಗಿರಬೇಕು. ಭಿನ್ನ ಉದ್ದೇಶ, ಅನ್ಯ ವಿಷಯಾಸೆ ಆ ತನ್ಮಯತೆಯನ್ನು ಕೆಡಿಸಬಾರದು. ಕವಿ ನಿಸರ್ಗ ರಮಣೀಯ ನೋಟಗಳಲ್ಲಿ, ಕಲೆಗಾರ ಸೌಂದರ್ಯ ಸೃಷ್ಟಿಸುವಲ್ಲಿ, ಸಂಗೀತಗಾರ ನಾದ ಮಾಧುರ್ಯದಲ್ಲಿ ಇಂಥ ತನ್ಮಯತೆ ಅನುಭವಿಸುತ್ತಾನೆ. ತನ್ಮಯತೆ ಕಾರ್ಯಸಿದ್ಧಿಗೆ ಕಾರಣ. ಒಂದು ಕತೆ ಕೇಳಿ. ಒಬ್ಬ ಜನ್ ಗುರು, ಸುಪ್ರಸಿದ್ಧ ಜ್ಞಾನಿ, ಕಲಾನುರಾಗಿ, ಒಂದು ದಿನ ಒಂದು ಬುದ್ಧ ಚಿತ್ರ ಬರೆಯಲು ಕುಳಿತ. ಮಗ್ಗುಲಲ್ಲಿ ಶಿಷ್ಯ ನಿಂತಿದ್ದ. ನೋಡುತ್ತಾ ಚಿತ್ರ ಮುಗಿಯಿತು. ಹೇಗಿದೆ ಎಂದ ಗುರು. ಗುರುಗಳೇ ಕ್ಷಮಿಸಿ, ಅಷ್ಟೇನು ಚೆನ್ನಾಗಿಲ್ಲ ಎಂದ ಶಿಷ್ಯ. ಗುರು ಮತ್ತೆ ಬರೆದ. ಶಿಷ್ಯ ಚೆನ್ನಾಗಿಲ್ಲವೆಂದು ಹೇಳುತ್ತಲಿದ್ದ. 60 ಸಲ ಬರೆದಾಯ್ತು. ತೃಪ್ತಿ ಇಲ್ಲ. ಶಾಯಿ ಮುಗಿಯುತ್ತಾ ಬಂತು. ಶಿಷ್ಯ ತಯಾರಿಸಿ ತರಲು ಹೋದ. ಅಷ್ಟರಲ್ಲಿ ಗುರು ಉಳಿದ ಬಣ್ಣ ಬಳಸಿ ಚಿತ್ರಿಸಿದ. ಒಂದು ಕ್ಷಣದಲ್ಲಿ ಮುಗಿದಿತ್ತು ಚಿತ್ರ. ಶಿಷ್ಯ ಬಂದ, ನೋಡಿದ. ಗುರುಗಳೇ, ಅದ್ಭುತ! ಎಂಥ ಸುಂದರ ಕೃತಿ! ನ ಭೂತೋ ನ ಭವಿಷ್ಯತಿ ಚಿತ್ರ. ಒಂದರಗಳಿಗೆಯಲ್ಲಿ ರೂಪಿಸಿದರಲ್ಲ, ಅದು ಹೇಗೆ? ಶಿಷ್ಯನೇ, 60 ಸಲ ಬರೆವಾಗ ನೀನು ನೋಡುತ್ತಿರುವಿ ಎಂಬ ಕಲ್ಪನೆ ನನ್ನ ಏಕಾಗ್ರತೆಗೆ ಆತಂಕವಾಗಿತ್ತು. ನೀನು ಹೊರಟು ಹೋದ ಕ್ಷಣವೇ ನಾನು ಮುಕ್ತನಾದೆ. ನಾನು ಬರೆವೆ ಎಂಬುದನ್ನೇ ಮರೆತೆ. ನಾನಿಲ್ಲ, ನೀನಿಲ್ಲ, ನೋಡುವವನಿಲ್ಲ, ಬರೆದವನಿಲ್ಲ, ಗುರುವಿಲ್ಲ, ಶಿಷ್ಯನಿಲ್ಲ, ಕೇವಲ ಬುದ್ಧ, ಕೇವಲ ಬರೆವ ಕ್ರಿಯೆ. ಆ ಅಪ್ರತಿಮ ತನ್ಮಯದ ಕ್ಷಣಗಳಲ್ಲಿ ಈ ಅನುಪಮ ರಚನೆ. ಇದು ಅವಿಚ್ಛಿನ್ನ ತನ್ಮಯತೆ. ಇದು ಕಾರ್ಯಸಿದ್ಧಿಯ ಮೂಲ. ಇದರಂತೆಯೇ ಭಗವತ್ ಚಿಂತನೆ ಯಾರಾದರೂ ನೋಡುತ್ತಿದ್ದಾರೆ, ನಾನು ಚಿಂತನೆ, ಆರಾಧನೆ, ಸ್ಮರಣೆ ಮಾಡುತ್ತಿದ್ದೇನೆ ಎಂಬ ಭಾವ ಅಡಗಿ ಕೇವಲ ದೇವಭಾವ ಉಳಿದರದು ತನ್ಮಯತೆ. ಮೂರನೆಯದು ಆನಂದಾನುಭೂತಿ. ಪ್ರಿಯತಮ ವಸ್ತುವಿನಲ್ಲಿ ಮನವು ಮಗ್ನವಾಗಲಾಗಿ ಆ ವಸ್ತುವಿನೊಂದಿಗೆ ಸಮರಸಗೊಳ್ಳುತ್ತದೆ. ಮನಸ್ಸು ಆ ಕ್ಷಣದಲ್ಲಿ ವಿಲಕ್ಷಣ ಆನಂದ ಉಂಟಾಗುತ್ತದೆ. ಅದು ಆನಂದಾನುಭೂತಿ. ಕಾಡಿನಲ್ಲಿ ಸರೋವರ. ಅಲ್ಲಿ ಒಂದು ಕಮಲದ ಬಳ್ಳಿ. ಹೂ ಅರಳಿದೆ. ಎಲ್ಲೋ ದೂರದಲ್ಲಿ ಮೃಗ. ಅದರ ಹೃದಯಕ್ಕೆ ವಾಸನೆಯ ಸ್ಪರ್ಶ. ಪರಿಮಳದಲ್ಲಿ ಅದಕ್ಕೆ ಅನನ್ಯ ಮಮತೆ. ಹಾರುತ್ತದೆ ಗಾವುದ. ಹೂ ಕಂಡು ಹುಚ್ಚಾಗುತ್ತದೆ. ಕುಳಿತು ಮಕರಂದ ಹೀರುತ್ತದೆ. ಮೈ ಮರೆಯುತ್ತದೆ. ತಾನು ಹಾಗೂ ಪರಿಮಳ ಒಂದಾಗುತ್ತದೆ. ಸಾಮರಸ್ಯ ಸಿದ್ಧಿ, ಐಕ್ಯಾವಸ್ಥೆ. ಆಗ ಆನಂದದ ಕಟ್ಟು ಒಡೆಯುತ್ತದೆ. ತಾನಿಲ್ಲ, ಹೂವಿಲ್ಲ, ಬರೀ ಆನಂದ. ಅದು ಆನಂದಾನುಭೂತಿ ಸಾಕ್ಷಾತ್ಕಾರ. ಹಾಗೆ ಸಂತ ದೇವನಲ್ಲಿ ಪ್ರೀತಿಸುತ್ತಾನೆ ಅನನ್ಯವಾಗಿ. ಅವನ ನೆನಹಿನಲ್ಲಿ ಮೈ ಮರೆಯುತ್ತಾನೆ. ಆಗ ನಾನು ಎಂಬ ಭಾವವಿಲ್ಲ, ಬರೀ ದೇವರು. ಸಾಮರಸ್ಯ ಅನುಭವ. ಅದ್ಭುತ ಆನಂದದ ಉನ್ಮಾದ. ಶ್ರೀರಾಮಕೃಷ್ಣ ಪರಮಹಂಸರು, ರಾಮತೀರ್ಥರು ಪೂರ್ವ ಕಾಲದಲ್ಲಿ ಅನಿಮಿಷಾರ್ಯ
ಚೈತನ್ಯ ಮಹಾಪ್ರಭು ಈ ಉನ್ಮೋದಾವಸ್ಥೆಯ ವೈಭವದಲ್ಲಿದ್ದರು. ಹರ್ಷಾತಿರೇಕ, ಆನಂದಾಶ್ರು. ಇಂತು ಚಿಂತನಕ್ಕೆ ಮೂರಂಗಗಳು. ಇಂಥ ಪೂರ್ಣಾಂಗ ಚಿಂತನೆ ಸಮನಿಸಿದರೆ ಸತ್ಯಸಿದ್ಧಿ, ಆತ್ಮ ಸಾಕ್ಷಾತ್ಕಾರ. ಈ ಚಿಂತನೆ ಮೈಗೂಡುವ ಕ್ಷಣಗಳು ಒಮ್ಮೊಮ್ಮೆ ಪ್ರಯತ್ನತಃ ಬಂದರೆ, ಒಮ್ಮೊಮ್ಮೆ ಆಕಸ್ಮಿಕ ಹಾಗೂ ಅನಿರೀಕ್ಷಿತವಾಗಿ ಬರುತ್ತವೆ. ಅದೂ ಅಲ್ಲದೆ ಲೌಕಿಕ ಚಿಂತನೆ ಗಾಢವಾಗಿದ್ದರೆ ಅದು ಅಷ್ಟೇ ಹಠಾತ್ತಾಗಿ ತೀವ್ರವಾಗಿ ಪಾರಮಾರ್ಥಿಕವಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ. ತುಳಸಿದಾಸ ಯುವಕ, ಸತಿ ಪ್ರೇಮಿ. ಒಂದು ದಿನ ಕೂಡ ಅಗಲಿರಲು ಆಗದು. ತವರಿಗೆ ಹೋದ ಸತಿಯ ನೆನವು ಹೆಚ್ಚಿ ತುಂಬಿದ ನದಿಯ ಈಸಿದ ಕರಾಳ ರಾತ್ರಿಯಲ್ಲಿ ಹಾವನ್ನೇ ಹಗ್ಗವೆಂದು ಆದ ಹಿಡಿದ, ಮಹಡಿಯ ನೇರಿದ, ಪ್ರಾಣದ ಪರಿವೆ ಮೀರಿದ ಪ್ರೇಮವದು. ನೂತನ ಸತಿಗೆ ಅಷ್ಟೇ ಸಂತಸ, ಆದರೆ ಅಷ್ಟೇ ಆತಂಕ, ಭಯ. ನುಡಿದಳು, ಎಂಥ ಪ್ರೇಮ ನಿಮ್ಮದು! ಇಷ್ಟು ಪ್ರೇಮವನ್ನು ದೇವನಲ್ಲಿಟ್ಟರೆ ಆತ ತತ್ಕ್ಷಣ ಲಿದಾನು ಆತ ತತ್ಕ್ಷಣ ಒಲಿದಾನು ಎಂದಳು. ಅದೇ ಕ್ಷಣದಲ್ಲಿ ತುಳಸಿದಾಸ ರಾಮನ ದಾಸನಾದ. ಸತಿ ಚಿಂತನೆ ಬದಲಿಸಿ ರಾಮಚಿಂತನೆಯಾಯಿತು. ಜೀವನದ ತುಂಬ ಓದುತ್ತೇವೆ ಮಹಾಗ್ರಂಥಗಳನ್ನೆಲ್ಲ, ಒಂದೇ ಸಮನೆ ಭಾಷಣ ಮಾಡುತ್ತೇವೆ, ಆದರೆ ಆತನಂತೆ ಆಗದಲ್ಲ. ಯಾಕೆ? ಹೆಂಡತಿ ಹೇಳಿದ ಮಾತು ಒಂದು ಮಾತು ಅವನನ್ನು ತಾರಿಸಿತ್ತು. ನಮಗೆ ಋಷಿಮುನಿಗಳು ಹೇಳಿದ ಮಾತು ಕೂಡ ಪರಿಣಾಮ ಬೀರುತ್ತಿಲ್ಲವಲ್ಲ. ಕಾರಣವೆಂದರೆ ಅವನು ಹೆಂಡತಿಯ ಚಿಂತನದೊಳಗೆ ಮಗ್ನನಾಗಿದ್ದ. ಚಿಂತನೆ ಹೇಗೆ ಮಾಡಬೇಕು ಎಂಬುದು ಅವನಿಗೆ ಗೊತ್ತಿತ್ತು. ಅಪೂರ್ಣ ಚಿಂತನದೊಳಗೆ ಇದ್ದವನಿಗೆ ಪೂರ್ಣ ಚಿಂತನದ ಅನುಭವ ಬರುವುದಿಲ್ಲ. ಅವ ಒಂದರಲ್ಲಿ ಪೂರ್ಣನಾಗಿದ್ದ. ಪ್ರೀತಿಯ ಪರಾಕಾಷ್ಠೆ ಕಂಡಿದ್ದ. ಪ್ರೇಮವಿತ್ತು, ವಿಷಯ ಬದಲಿಸಬೇಕಿತ್ತು ಅಷ್ಟೇ. ಹೆಂಡತಿಯ ಮೂರ್ತಿಯನ್ನು ಸರಿಸಿ ರಾಮನ ಮೂರ್ತಿಯನ್ನು ಸ್ವೀಕರಿಸಿದ. ಪ್ರೀತಿಗಾಗಿ ಆಗ ಎಲ್ಲೆಡೆ ರಾಮ ತುಂಬಿದ. ನೋಡಿದಲ್ಲೆಲ್ಲ ರಾಮ ಕಂಡ. ಬಹುಮುಖ್ಯವಾದುದು ಚಿಂತನೆ, ಸರ್ವಾಂಗ ಪೂರ್ಣ ಚಿಂತನೆ, ಗಾಢ ಚಿಂತನೆ. ಇನ್ನು ಚಿಂತನೆಯ ವಿಷಯ ಭಗವಂತ ಅಲ್ಲವೇ? ಭಗವಂತನೆಂದರೆ ಏನು, ಯಾರು ಅರಿಯುವುದು ಅಷ್ಟೇ ಅವಶ್ಯ. ಈ ಹೂವಿನಷ್ಟು ಸ್ಪಷ್ಟವಾಗಿ ದೇವ ಕಂಡಿದ್ದರೆ ಚಿಂತನೆ ಸುಲಭವಾಗುತ್ತಿತ್ತು. ಆದರೆ ಹಾಗಿಲ್ಲ. ಆತ ಏನು, ಎಲ್ಲಿ, ಎಂತವ ಎಂಬುದನ್ನರಿಯದಿರೆ ಚಿಂತನೆ ಹೇಗೆ ಸಾಧ್ಯ ಹೇಳಿ? ಅಜ್ಞಾತ ವಸ್ತುವನ್ನು ಪ್ರೀತಿಸುವುದು ಹೇಗೆ? ಅದರ ನೆನಹಿನಲ್ಲಿ ನಿಮಗ್ನತೆ ಹೊಂದುವುದೆಂತು? ನಮ್ಮಲ್ಲಿ ಅನೇಕರು ಪೂಜಿಸುತ್ತೇವೆ, ಧ್ಯಾನಿಸುತ್ತೇವೆ, ಜಪಿಸುತ್ತೇವೆ ಜೀವನದ ತುಂಬ, ಆದರೂ ಚಿಂತನೆಯಾಗದು. ತತ್ಸರಾವಸ್ಥೆ ಅಳವಡದು. ಕಾರಣ ಸ್ಪಷ್ಟ. ನಮಗೆ ದೇವ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲ. ಹೀಗಾಗಿ ಬಹುತೇಕ ಸಾಧಕರ ಸಮಸ್ಯೆ ಮನಸ್ಸು ನಿಲ್ಲುತ್ತಿಲ್ಲ ಧ್ಯಾನದಲ್ಲಿ ಎಂದು. ಎಲ್ಲಿ ನಿಲ್ಲಬೇಕು ಎನ್ನುವುದೇ ತಿಳಿಯದೆಂದಾಗ ನಿಲ್ಲುವ ಪ್ರಶ್ನೆ ಎಲ್ಲಿ ಬಂತು ಹೇಳಿ? ಒಬ್ಬ ಸಾಧಕ ಧ್ಯಾನ ಸಾಧನೆ ಮಾಡುತ್ತಿದ್ದ. ಮನಸ್ಸು ನಿಲ್ಲುತ್ತಿರಲಿಲ್ಲ. ಏನು ಮಾಡಬೇಕು ತಿಳಿಯದೆ ಮಾರ್ಗದರ್ಶನ ಪಡೆಯಲು ಓರ್ವ ಸಂತನ ಬಳಿ ಹೋದ. ತನ್ನ ತಾಪ ತೋಡಿಕೊಂಡ. ಈ ದುಷ್ಟ ಮನಸ್ಸು ನಿಲ್ಲುತ್ತಲೇ ಇಲ್ಲ ಸಂತರೆ, ಉಪಾಯ ಹೇಳಿ ಎಂದ. ಆಗ ಆ ಮನಸ್ಸು ಹೇಳಿತು, ಸಂತರೆ ಸ್ವಲ್ಪ ಕೇಳಿ. ಈತ ಧ್ಯಾನ ಮಾಡು, ಚಿಂತಿಸು, ಸ್ಥಿರವಾಗಿ ನಿಲ್ಲು ಎಂದು ಹೇಳುತ್ತಾನೆಯೇ ವಿನಃ ನಾನು ಎಲ್ಲಿ ನಿಲ್ಲಬೇಕು, ಏನು ಧ್ಯಾನಿಸಬೇಕು ಎಂಬುದನ್ನು ಹೇಳುವುದಿಲ್ಲ. ತಪ್ಪು ಯಾರದು? ತಾವೇ ಹೇಳಿ. ಈ ಕಥೆಯು ಸಾಧಕನ ಸ್ಥಿತಿ. ನಮ್ಮ ಸ್ಥಿತಿ ಭಿನ್ನವೇನಿಲ್ಲ. ಮನಸ್ಸು ಸಾಮಾನ್ಯವಲ್ಲ. ಅದು ಛಲ, ಅಭಿಮಾನಿ. ಅದರ ಹಿಡಿತ ಬಹುಭದ್ರ. ನೀವು ಯಾವುದನ್ನು ಪ್ರೀತಿಸಲು ಹಿಡಿಯಲು ಹೇಳುವಿರೋ ಅದನ್ನು ಎಷ್ಟು ಗಟ್ಟಿಯಾಗಿ ಹಿಡಿಯುತ್ತದೆಂದರೆ ನಂತರ ಅದನ್ನು ಬಿಡಿಸುವುದೇ ಕಷ್ಟ. ಬುದ್ಧನ ಮನಸ್ಸು ಅವನನ್ನು ರಾಜ್ಯ ಬಿಡಿಸಿತು, ಅರಣ್ಯ ಕೊಯ್ದಿತ್ತು, ಸತ್ಯ ಸಾಕ್ಷಾತ್ಕಾರದವರೆಗೆ ವಿರಮಿಸಿದಂತೆ ಮಾಡಿತು. ಮನಸ್ಸು ಒಳ್ಳೆಯದೇ, ಅದನ್ನು ತಾಳ್ಮೆಯಿಂದ ಉಪಯೋಗಿಸಬೇಕು. ಅದನ್ನು ದೇವಚಿಂತನೆಗೆ ನಿಯೋಜಿಸುವ ಮುಂಚೆ ದೇವನ ನಿಜವಾದ ತಿಳಿವನ್ನು ಪಡೆಯುವುದು ಅತಿ ಅನಿವಾರ್ಯ. ದೇವನಾರು ಸುಲಭವಾಗಿ ಅರಿಯುವುದಾದರೆ ಅವನು ಸತ್ಯ, ಶಿವ, ಸುಂದರ. ಅವನು ಮಧು, ಸೂರ್ಯೋದಯ, ಸೂರ್ಯಾಸ್ತ, ತೇಲುವ ಮೇಘಗಳು, ಬೀಸುವ ಗಾಳಿ, ಮಿಣುಕುವ ನಕ್ಷತ್ರ, ಹೊಳೆ, ಹಳ್ಳ, ಗುಡ್ಡ, ಬೆಟ್ಟ. ನೋಡುಗನನ್ನು ಮುಗ್ಧಗೊಳಿಸುವ ಸೌಂದರ್ಯ ಅವುಗಳಲ್ಲಿದೆ.
ವೃಷ್ಟಿ ಸಮಷ್ಟಿಗಳೆಲ್ಲ ಮೆತ್ತಿಕೊಂಡಿರುವ ಈ ಮೆರುಗು ದೇವನೇ ಸರಿ. ಸುಂದರ ವಸ್ತುಗಳು ವ್ಯಕ್ತಿಗಳು ಭಿನ್ನ ಭಿನ್ನ ಅಸಂಖ್ಯ, ತಾಯಿ ಹೆಂಡತಿ ಮಕ್ಕಳು ಮನೆ ಮಂದಿರ ವನ ಸಾಗರ ಆಗಸ ಎಲ್ಲೆಡೆ ಸೌಂದರ್ಯ. ಈ ವಸ್ತು ವ್ಯಕ್ತಿಗಳನ್ನು ಮರೆತರೆ ಅವುಗಳಲ್ಲಿ ನೆಲೆನಿಂದ ಸೌಂದರ್ಯ ಒಂದು. ಅದರಲ್ಲಿ ಭೇದವಿಲ್ಲ, ಅದ್ವಯ. ವಸ್ತುಗಳಿಂದ ಸೀಮಿತವಾದ ಸೌಂದರ್ಯ ರಾಗ ದ್ವೇಷ ಕಾರಣವಾದೀತು. ಆದರೆ ಸೀಮೆಯ ನಳಿದ ಸೌಂದರ್ಯ ದಿವ್ಯ ಭವ್ಯ ರಾಗಾದಿಗಳಾಚೆಗಿನ ಸತ್ಯ. ಆ ಸೌಂದರ್ಯ ಹಾಗೂ ಭಗವಂತ ಬೇರೆ ಬೇರೆಯಲ್ಲ. ಎಷ್ಟು ನಾವೀಗ ಇದು ಹೂವಿನ ಸೌಂದರ್ಯ, ಇದು ಮಗುವಿನ ಸೌಂದರ್ಯ, ಇದು ನಗುವಿನ ಸೌಂದರ್ಯ, ಹೀಗೆ ಎಲ್ಲಾ ಪ್ರತ್ಯೇಕಿಸಿ ನೋಡುತ್ತೇವೆ. ಇದನ್ನು ಬಿಟ್ಟು ಹೂವಿನಲ್ಲಿ ಮಗುವಿನಲ್ಲಿ ನಗುವಿನಲ್ಲಿ ಇರುವುದು ದೇವ ಸೌಂದರ್ಯ ಎಂದು ನೋಡಬೇಕು. ಅದಕ್ಕಾಗಿ ವಿಶಿಷ್ಟ ದೃಷ್ಟಿ ಬೆಳೆದು ಬರಬೇಕು, ತೆರೆದು ನಿಲ್ಲಬೇಕು. ಹಾಗೆ ಸೌಂದರ್ಯದಲ್ಲಿ ದೇವನನ್ನೇ ಗುರುತಿಸುವುದು ಚಿಂತನೆ, ದೇವ ಚಿಂತನೆ. ದೃಷ್ಟಿ ಎಲ್ಲವನ್ನು ಬದಲಿಸುತ್ತದೆ. ಒಮ್ಮೆ ಸಾಕ್ರಟಿಸನ ಹತ್ತಿರ ಒಬ್ಬ ಯುವಕ ಬಂದ. ಕೇಳಿದ, ಗುರುಗಳೇ, ನಾನು ಲಗ್ನವಾಗಿ 4 ವರ್ಷ, ಪ್ರೇಮ ಲಗ್ನ. ಆದರೆ ಇದೀಗ ಗೊತ್ತಾಯ್ತು ನನ್ನ ಹೆಂಡತಿ ಅತ್ಯಂತ ಕುರೂಪಿ ಎಂದು. ನಾನು ಸಣ್ಣವ, 40-50 ವರ್ಷಗಳ ಕಾಲ ಆ ಕುರೂಪಿ ಹೆಂಡತಿಯೊಡನೆ ಬದುಕುವುದೆಂತು? ನನ್ನ ಪೂರ್ಣ ಬದುಕೆ ಹಾಳಾಯಿತು. ಏನಾದರೂ ಉಪಾಯ ಹೇಳಿ. ಸಾಕ್ರಟಿಸ್ ಹೇಳಿದ, ಅದಕ್ಕೇಕೆ ಚಿಂತಿಸುವೆ? ಅದು ಸುಲಭವಾಗಿ ಬಿಡಿಸಬಹುದಾದ ಸಮಸ್ಯೆ. ಇದಕ್ಕೆಲ್ಲ ಕಾರಣ ನಿನ್ನ ದೃಷ್ಟಿ. ಮೊದಲು ಯಾವ ದೃಷ್ಟಿಯಿಂದ ನೋಡಿ ಲಗ್ನವಾದೆಯಲ್ಲ, ಆ ದೃಷ್ಟಿಗೆ ಕುರೂಪ ಕಾಣದು ಕಂಡಿಲ್ಲ. ಇದೇ ಹೆಂಡತಿಯಲ್ಲಿ ಅಪರೂಪದ ಮೋಹಕ ಸೌಂದರ್ಯ ಕಂಡಿತ್ತು. ಅದು ಕಂಡು ಹುಚ್ಚನಾದೆ. ಅಷ್ಟು ಸೌಂದರ್ಯ ಆ ದೃಷ್ಟಿ. ಆ ಪ್ರೇಮ ದೃಷ್ಟಿಯಿಂದ ಮತ್ತೆ ಆಕೆಯತ್ತ ನೋಡಲು ಪ್ರಾರಂಭಿಸು. ಅದೇ ಹೆಂಡತಿ ಸುಂದರಳಾಗಿ ಅಪ್ರತಿಮ ರೂಪವತಿಯಾಗಿ ಕಾಣುತ್ತಾಳೆ. ಬದಲಾದ ಈ ಪತಿಯ ದೃಷ್ಟಿ ಮುಚ್ಚು. ಆ ಪ್ರಿಯಕರನ ದೃಷ್ಟಿ ತೆರೆ. ನಿನ್ನ ಬದುಕು ಸ್ವರ್ಗ ಸಮವಾಗುತ್ತದೆ. ಸಾಕ್ರಟಿಸನ ಹೆಂಡತಿ ಒರಟು ಛಲವಾದಿ, ಬಿರುಸಾದ ಭಾಷೆ ಆಕೆಯದು. ಸದಾ ಬೈಗುಳ, ಜಗಳ ಮಾಡುವಲ್ಲಿ ಆಕೆಗೆ ಸಮರಿಲ್ಲ ಎನ್ನಿ. ಆದರೇನು, ಸಾಕ್ರಟಿಸ್ ಅವಳನ್ನು ಪ್ರೇಮ ದೃಷ್ಟಿಯಿಂದ ನೋಡಿದರು. ಅಂತ ಹೆಂಡತಿಯೊಂದಿಗಿದ್ದರೂ ಅವರ ಮನೆ ಸೌಮ್ಯ ಮಂದಿರ. ಮಧುರತೆ ಹೃದಯದಲ್ಲಿ, ಸೌಂದರ್ಯ ನೋಟದಲ್ಲಿ ಇದ್ದರೆ ಜಗತ್ತು ಜನಾಂಗ ಹೇಗಿದ್ದರೂ ಅದು ಅಂದವಾಗಿ ಚಂದವಾಗಿ ಕಾಣುತ್ತದೆ. ಆಗ ಒಂದು ಬ್ರೆಡ್ಡಿನ ತುಣುಕು ಮೃಷ್ಟಾನ್ನ, ಅನ್ನದ ಗಂಜಿ, ಅಮೃತ, ಪುಟ್ಟ ಮನೆಯ ಮಹಲು, ಬದುಕು ಹೃದಯವಾಗಿ ಬಿಡುತ್ತದೆ. ನಮಗೆ ಆ ದೇವಕಲೆ ನೋಡುವ ಮಾಟ ಅಳವಡುತ್ತಿಲ್ಲ ಅಷ್ಟೇ. ಹೂ ತಂದು ದೇವನ ತಲೆಗಿಡುತ್ತೇವೆ, ದೇವದರ್ಶನ ಬಯಸುತ್ತೇವೆ. ದೇವರೆನ್ನುತ್ತಾನೆ, ಅದನ್ನೇಕೆ ಅರ್ಪಿಸುವೆ? ಆ ಹೂವೇ ನಾನು. ನೀನು ನನ್ನ ನೋಡಿ ಸಂತಸ ಪಡಲಿ, ಆನಂದೋನ್ಮಾದ ಹೊಂದಲಿ ಎಂದೇ ಅದರಲ್ಲಿ ಸೌಂದರ್ಯವಾಗಿ ನಿಂತೆ. ನೀನು ಹಿಡಿದ ಹೂವಿನಲ್ಲಿ ನನ್ನ ಕಾಣು. ನಾವು ಕಾಣಬೇಕು ದೇವನನ್ನು, ಹುಡುಕುವುದಲ್ಲ. ಅಡಗಿದ್ದರಲ್ಲವೇ ಹುಡುಕುವುದು. ಮಲ್ಲಿಗೆಯ ಲತೆಯಲ್ಲಿ, ಕಮಲದ ಸರದಲ್ಲಿ, ಮಾಮರದ ಹೂವಿನಲ್ಲಿ, ಇನಿಕಂಠದ ಶುಕದಲ್ಲಿ, ಮಹತ್ತಿನಲ್ಲಿ ಆ ದೇವನ ರೂಹು ನೆಲೆಸಿದೆ. ಅದನ್ನು ಕಾಣುವುದು, ಅದನ್ನು ಗುರುತಿಸುವುದು, ಅದುವೇ ಭಗವತ್ ಚಿಂತನ. ಭಗವಂತನನ್ನು ಕಾಣುವ ಒಂದು ವಿಶಿಷ್ಟ ಮಂದಿರಕ್ಕೆ, ಗುಡ್ಡ ಬೆಟ್ಟದ ದೇಗುಲಕ್ಕೆ, ತೀರ್ಥಕ್ಷೇತ್ರದ ತಾಣಕ್ಕೆ ಹೋಗಬೇಕಿಲ್ಲ, ಹೋಗಬಾರದೆಂದೂ ಅಲ್ಲ. ದೇವನ ಕಾಣುವುದಕ್ಕೂ ಅದಕ್ಕೂ ಸಂಬಂಧ ಅಷ್ಟಕ್ಕಷ್ಟೇ. ಹೃದಯದಲ್ಲಿ ಮಧುರ ರಸ ತುಂಬಿಕೊಂಡು ಎಲ್ಲಿ ಹೋದರೂ ಸರಿ, ಏನು ದೃಷ್ಟಿಸಿದರೂ ಸರಿ, ಅಲ್ಲಿ ಭಗವದ್ ದರ್ಶನ, ಸೌಂದರ್ಯ, ಆನಂದ ರೂಪದಲ್ಲಿ. ಸೌಂದರ್ಯ ಕೇವಲ ರೂಪದಲ್ಲಲ್ಲ, ಶಬ್ದ, ಸ್ಪರ್ಶ, ರಸ, ಗಂಧಗಳಲ್ಲಿಯೂ ಇದೆ. ಐಂದ್ರಿಯ ಬಳಸುವಾಗ ಕಂಡುದೆಲ್ಲ ಸವಿಯಾದುದೆಲ್ಲ ದೇವನೇ. ಮೋಹ, ಮದ, ದ್ವೇಷ, ಅಸೂಯೆ, ಅಹಂಗಳಿಗಾಗ ಅವಕಾಶವೇ ಇಲ್ಲ. ಅವುಗಳ ಅಭಾವವೇ ಮನಸ್ಸಿನ ಮಧುರತೆ. ಮಧುರತೆಯನ್ನು ದೇವವಚನ ಮನಸ್ಸಿನ ಮೂಲಕ ಹೊರಹೊಮ್ಮುವುದೇ ಭಗವತ್ ಚಿಂತನ. ಇನ್ನು ನೆಕ್ಸ್ಟ್ ನಾಳೆ.
ಮೆಥಡ್